ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಟೈಪಿಂಗ್ ಜಾಬ್ನ ತಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಗೈಸ್. ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಅವರ್ಸ್ ಅಥವಾ ಟೈಮಿಂಗ್ಸ್ ಇರೋದಿಲ್ಲ. ನೀವು ದಿನದಲ್ಲಿ 1 to 2 ಅವರ್ಸ್ ಅಥವಾ 2 to 3 ಅವರ್ಸ್ ನಿಮಗೆ ಎಷ್ಟು ಅವರ್ ಆಗುತ್ತೆ ಅಷ್ಟು ಅವರ್ನ ನೀವು ಇಲ್ಲಿ ಕೊಟ್ಟು ಕೆಲಸನ ಮಾಡ್ಬೋದು. ಇನ್ನು ಕಂಪ್ನಿ ನೋಡಿದ್ರೆ ಈಸಿ ಟೈಪಿಂಗ್ಸ್ ಜಾಬ್ಸ್ ಫಾರ್ ಯು ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರುವಂಥದ್ದು. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಜೊತೆಗೆ ಪರ್ ಮಂತ್ ನಿಮಗೆ 40,000ವರೆಗೂ ಸ್ಯಾಲ್ರಿನ ನಾವು ಪೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದೀರಾ, ಮೇನ್ ಆಗಿ ಫ್ರೆಷರ್ಸ್ ಇರೋರು ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡಿ. ಸೊ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಯಾರೆಲ್ಲ 18+ ಇದ್ದೀರಾ, ಲೈಕ್ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋವಂಥದ್ದು ಅಥವಾ ರಿಟೈರ್ಡ್ ಪರ್ಸನ್ಸ್ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕಂಪ್ನಿಯವರೇ ಹೇಳಿದ್ದಾರೆ. ಸೊ ಯಾರೆಲ್ಲ 18+ ಇದ್ದೀರಾ ಮಿಸ್ ಮಾಡದೆ ಅಪ್ಲೈನ ಮಾಡಿ. ಎಕ್ಸ್ಪೆಷಲಿ ಮದರ್ಸ್ ಯಾರ್ಯಾರು ಇದ್ದೀರಾ ಅವರು ಕೂಡ ಮಿಸ್ ಮಾಡದೆ ಅಪ್ಲೈನ ಮಾಡಿ. ಯಾಕಂದರೆ ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವಿಲ್ಲಿ ವರ್ಕ್ನ ಮಾಡ್ಬೋದು. ಅದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಜೊತೆಗೆ ಯಾವುದೇ ರೀತಿ ಫಿಕ್ಸ್ಡ್ ಅವರ್ಸ್ ಇಲ್ಲ, ಒಳ್ಳೆ ಸ್ಯಾಲ್ರಿನೇ ನಿಮಗೆ ಪೇ ಮಾಡ್ತಾರೆ. ಸೊ ಯಾರೆಲ್ಲ ಮದರ್ಸ್ ಇದ್ದೀರಾ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಓಕೆನಾ? ನೀವು ಕೂಡ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ತೀರಾ ಅಂತ ಅಷ್ಟೇ. ಪ್ಲೀಸ್ ಡೋಂಟ್ ಮೈಂಡ್, ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಎಜುಕೇಷನ್ ಕಡೆ ಬಂದರೆ 10th ಮತ್ತು 12th ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ 10th ಮತ್ತು 12th ಪಾಸ್ ಆಗಿದ್ದೀರಾ ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ? ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಹೇಳ್ತಾ ಹೋಗ್ತೀನಿ. ಹೇಗೆ ಅಪ್ಲೈ ಮಾಡೋದು, ಹೇಗೆ ನೀವು ವರ್ಕ್ನ ಮಾಡ್ಬೋದು, ಸ್ವಲ್ಪ ಕೆಲವೊಂದು ಟ್ರಿಕ್ಸ್ ಮತ್ತು ಟಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ಅಲರ್ಟ್ ಆಗಿ ನೋಡಿ. ಓಕೆನಾ? ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನು ಎಷ್ಟು ಒಳ್ಳೊಳ್ಳೆ ಜಾಬ್ಗಳಿಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ನೀವು ನನಗೆ ಸಪೋರ್ಟ್ ಮಾಡಬೇಕಲ್ವಾ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ನೌಕರಿ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಇನ್ನು ನೀವಿಲ್ಲಿ ನೋಡಿದ್ರೆ ಈಸಿ ಟೈಪಿಂಗ್ ಜಾಬ್ಸ್ ಫಾರ್ ಯು OPC ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರೋ ಅಂಥವ್ರು. ಇಲ್ಲಿ ನಿಮಗೆ ಕಂಪ್ನಿ ಬಗ್ಗೆ ಡೌಟ್ ಇದ್ದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿರೋ ಅಂಥ ಲೈಕ್ ಪ್ರೂಫ್ನು ಕೂಡ ನಾನು ನಿಮಗೆ ಹಾಕ್ತೀನಿ. ಅದು ರಿಯಲ್ಲಾ ಫೇಕಾ ಕಂಪ್ನಿ ಅನ್ನೋದು ಬಗ್ಗೆ ಕೂಡ ನಾನು ಗೂಗಲ್ದು ಇಲ್ಲಿ ನೆಕ್ಸ್ಟ್ ಸ್ಕ್ರೀನಲ್ಲಿ ಶೋ ಆಗ್ತಾ ಇದೆ ನೋಡಿ, ಇಲ್ಲಿ ನೀವು ಚೆಕ್ನ ಮಾಡ್ಕೊಳ್ಬೋದು. ಇನ್ನು ಅದಾದಮೇಲೆ ಇಲ್ಲಿ ನೀವು ವರ್ಕ್ನ ನೋಡಿದ್ರೆ ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಟೈಪಿಂಗ್ ಜಾಬ್ ಸ್ಟಾರ್ಟ್ಸ್ ಅರ್ನಿಂಗ್ ಟುಡೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜೆನ್ಯೂನ್ ಆದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ನ ಕೊಡ್ತಾ ಇದ್ದೀವಿ. ಅದು ಕೂಡ ಟೈಪಿಂಗ್ ಜಾಬ್ ಆಗಿರುತ್ತೆ. ಇವತ್ತಿಂದನೇ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೀವು ಇಂಟರ್ವ್ಯೂ ಕೊಡಬೇಕು ಅಥವಾ ಲೈಕ್ ವೇಟ್ ಮಾಡಬೇಕು ಅನ್ನೋದೇನಿಲ್ಲ. ಇಲ್ಲಿ ರಿಜಿಸ್ಟ್ರೇಷನ್ ಆಗ್ತಿದ್ದ ಹಾಗೆ ಅವರು ಅವರ ಪರ್ಸ್ನಲ್ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಅಲ್ಲಿ ನಿಮಗೆ ಪ್ರಾಜೆಕ್ಟ್ನ ಕಳಿಸ್ಕೊಡ್ತಾರೆ. ರಿಜಿಸ್ಟರ್ ಆಗ್ತಿದ್ದಾಗೆ ನಿಮ್ಮ ಕೆಲಸನ ನೀವು ಸ್ಟಾರ್ಟ್ನ ಮಾಡ್ಬೋದು. ವೇಟ್ ಮಾಡಬೇಕು, ಇಂಟರ್ವ್ಯೂ ಕೊಡಬೇಕು ಅನ್ನೋದು ಏನೂ ಇಲ್ಲ. ಓಕೆನಾ? ಇನ್ನು ಇಲ್ಲಿ ನೀವು ನೋಡಿದ್ರೆ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಇಲ್ಲಿ ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಬೋದು. ಹಾಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಓಕೆನಾ? ಇನ್ನು ಅಮೌಂಟ್ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಲೈಕ್ 50,000 ಪರ್ ಆ್ಯನಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಓಕೆನಾ? ಇನ್ನು ಇಲ್ಲಿ 4 days ಅಗೋ ಅಂತ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ 4 days ಅಗೋ ಅಷ್ಟೇ ಇದನ್ನು ಲೈಕ್ ಪೋಸ್ಟ್ನ ಮಾಡಿರುವಂಥದ್ದು. ಓಪನಿಂಗ್ಸ್ ಬಂದು 150 ರೋಲ್ಸ್ಗೆ ಓಪನಿಂಗ್ಸ್ ಇದೆ. ಸೊ ಯಾರೆಲ್ಲ ಈ ಜಾಬ್ಗೆ ಇಂಟ್ರೆಸ್ಟ್ ಇದ್ದರೆ ಮಿಸ್ ಮಾಡದೆ ಬೇಗ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಅದನ್ನು ಬೇಕಾದರೆ ನೋಡ್ಬೋದು. ನಾನು ನಿಮಗೆ ಹೇಳಿದೆ ಇಲ್ಲಿ ಕೆಲವೊಂದು ಜಾಬ್ ಹೈಲೈಟ್ಸ್ ಅಂತ ಕೊಟ್ಟಿದ್ದಾರೆ. ಜಾಬ್ ಮ್ಯಾಚ್
ಪರ್ಚೇಸ್ ಕೋರ್ಸ್ ಅಂತ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ಏನೆಲ್ಲ ನಿಮಗೆ ನಾಲೆಜ್ ಇರಬೇಕು, ಎಷ್ಟು ಬೆನಿಫಿಟ್ಸ್ ನಿಮ್ಗಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೀವು ಅದನ್ನು ಬೇಕಾದ್ರೆ ನೋಡ್ಕೊಬೋದು. ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಮೇನ್ ಆಗಿ ನಿಮ್ಮ ಕೆಲಸ ಏನು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಇಲ್ಲಿಂದಾನೇ ಹೇಳ್ತಾ ಹೋಗ್ತೀನಿ. ಲೈಕ್ ಓಕೆ, ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ನಿಮಗೆ ಇಮ್ಯಾಜಿನ್ ಟರ್ನಿಂಗ್ ಯೋರ್ ಟೈಪಿಂಗ್ ಸ್ಕಿಲ್ಸ್ ಇನ್ ಅ ಸ್ಟ್ಯಾಂಡರ್ಡ್ ಮಂತ್ಲಿ ಇನ್ಕಮ್ ಆಲ್ ಫ್ರಮ್ ಯೋರ್ ಕಂಫರ್ಟ್ ಆಫ್ ಯೋರ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮ್ಮ ಟೈಪಿಂಗ್ ಸ್ಕಿಲ್ನ ನಿಮ್ಮ ಮಂತ್ಲಿ ಇನ್ಕಮ್ ಅಥವಾ ಸ್ಯಾಲ್ರಿ ಆಗಿ ನೀವು ಇಲ್ಲಿ ಮಾಡ್ಕೊಬೋದು, ಅದು ಕೂಡ ಮನೆಯಿಂದಾನೆ ಅಂತ ಹೇಳಿದ್ದಾರೆ. ವಿತ್ ಈಸಿ ಟೈಪ್ jobs for you. Thousands of people across India and worldwide have already unlocked financial freedom since 2013. Now it's your turn ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ತುಂಬ ಜನ ವರ್ಕ್ನ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ ವೈಲ್ಡ್ ಆಗಿ ಇಲ್ಲಿ ವರ್ಕ್ನ ಮಾಡ್ತಾ ಇದ್ದಾರೆ. ಅದು 2013ಇಂದ ಅಂತ ಹೇಳಿದ್ದಾರೆ. ಸೊ ನೀವು ಗೂಗಲಲ್ಲೂ ಬೇಕಾದ್ರೆ ಸರ್ಚ್ ಮಾಡಿ ಇದನ್ನು ಚೆಕ್ ಮಾಡ್ಕೊಬೋದು. ನಾನು ಚೆಕ್ ಮಾಡಿದ್ದೀನಿ, ಈ ಕಂಪ್ನಿ ಸ್ಟಾರ್ಟ್ ಆಗಿ 2013ಇಂದನೇ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಇನ್ನು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂದರೆ ನಿಮಗೆ 1000 to 150 rupees ಪರ್ ಪೇಜ್ ಅಂತ ಹೇಳ್ತಾರೆ. ಸೊ ನೀವು ಒಂದು ಪೇಜ್ನ ಇಲ್ಲಿ ಟೈಪ್ ಮಾಡಿ ಕಳಿಸಿದ್ರೆ ನಿಮಗೆ 100 ಇಂದ 150 rupees ಪೇ ಮಾಡ್ತಾರೆ. ಯಾವ ಲೈಕ್ ಬೇಸ್ ಮೇಲೆ ಅಂದರೆ ಎಷ್ಟು ಅಕ್ಯೂರೆಸಿ ಇದೆ ಅನ್ನೋದ್ರ ಮೇಲೆ ನಿಮಗೆ ಅಮೌಂಟ್ನ ಪೇ ಮಾಡ್ತಾರೆ. ಅಟ್ಲೀಸ್ಟ್ 100 rupees ಆದರೂ ನಿಮಗೆ ಪರ್ ಪೇಜಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆವ್ರೇಜ್ ಮಂತ್ಲಿ ಇನ್ಕಮ್ ನೋಡಿದ್ರೆ ನಿಮಗೆ 20 ಇಂದ 45ವರೆಗೂ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಅದು ಬೇಸ್ಡ್ ಆನ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳಿದೆ ಅಲ್ವಾ, ಎಷ್ಟು ಬೇಗ ನೀವು ನಿಮ್ಮ ಕೆಲಸನ ಕಂಪ್ಲೀಟ್ ಮಾಡಿಕೊಡ್ತೀರಾ ಅಥವಾ ಎಷ್ಟು ಅಕ್ಯುರಸಿಯಿಂದ ಮಿಸ್ಟೇಕ್ಸ್ ಇಲ್ಲದೆ ತಪ್ಪಿಲ್ಲದೆ ನೀವು ಇಲ್ಲಿ ನಿಮ್ಮ ಕೆಲಸನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ನ ಮಾಡ್ತಾರೆ. ಅಟ್ಲೀಸ್ಟ್ 20 to 45,000 ಒಳಗೆ ನಿಮ್ಮ ಸಂಬಳ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಚೂಸ್ ಹೌಸ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 100% ಲೆಜಿಸ್ಟಿಕ್ ವರ್ಕ್, ನೋ ಸ್ಕ್ಯಾಮ್, ನೋ ಫೇಕ್ ಪ್ರಾಮಿಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 100% ಜೆನ್ಯೂನ್ ಆಗಿದೆ ಈ ಕಂಪ್ನಿ. ಇಲ್ಲಿ ಯಾವುದೇ ರೀತಿಯಾದಂಥ ಸ್ಕ್ಯಾಮ್ನ ಮಾಡೋದಿಲ್ಲ, ಹಾಗೆ ಫೇಕ್ ಪ್ರಾಮಿಸಸ್ನ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿರೋ ಹಾಗೆ ನೀವು ಇದನ್ನು ನಂಬಬಹುದು. ಜೊತೆಗೆ ನೀವು ಅಪ್ಲೈ ಮಾಡಿದ್ಮೇಲೆ ಅಕಸ್ಮಾತ್ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಅವ್ರ ಕಡೆಯಿಂದ ಏನಾದ್ರು ಅಮೌಂಟ್ನ ಕೇಳಿದ್ರು, ಪೇ ಮಾಡಬೇಕು, ಲೈಕ್ ರಿಜಿಸ್ಟ್ರೇಷನ್ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಥವಾ ಲೈಕ್ ಟ್ರೈನಿಂಗ್ ಫೀಸ್, ಈ ರೀತಿ ಯಾವುದೇ ಲೈಕ್ ರೀಸನ್ಸ್ನ ಇಟ್ಕೊಂಡು ಅವರು ಪೇ ಮಾಡಬೇಕು ಅಂತ ಕೇಳಿದರೆ ಪ್ಲೀಸ್ ಗೈಸ್ ಯಾರಿಗೂ ಕೂಡ ಪೇನ ಮಾಡಬೇಡಿ. ಓಕೆನಾ. ಇಲ್ಲಿ ಪೇ ಮಾಡಿಸ್ಕೊಂಡವರು ನಿಮಗೆ ಕೆಲಸ ಕೊಟ್ಟು ಸಂಬಳ ಕೊಡೋದಿಲ್ಲ, ಆಯಿತಾ. ಇಲ್ಲಿ ಪೇ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಅವರು ಫ್ರಾಡ್ ಆಗಿರ್ತಾರೆ. ಸೊ ಫ್ರಾಡ್ ಇಲ್ಲ ಅಂದ್ರೂ ಅವರ ಇಂಟೆನ್ಷನ್ಸ್ ಅಥವಾ ಅಲ್ಲಿ ವರ್ಕ್ ಮಾಡೋರು ಕಂಪ್ನಿಯ ಅಡ್ವಾಂಟೇಜಸ್ನ ತೊಗೊಳ್ತಾ ಇರ್ಬೋದು. ಸೊ ಯಾರಿಗೂ ಕೂಡ 1 ರೂಪಾಯಿ ಕೂಡ ಪೇ ಮಾಡಬೇಡಿ. ಅಕಸ್ಮಾತ್ ಅವ್ರು ಕೇಳಿದ್ರೆ ಲೈಕ್ ಈ ರೀತಿ ಅವ್ರು ಪೋಸ್ಟ್ ಮಾಡಿದಾರಲ್ವಾ, ಅದರಲ್ಲೇ ನೋ ಫೀಸ್ ಅಥವಾ ನೋ ಇನ್ವೆಸ್ಟ್ಮೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ನೀವು ಹೇಳಿ ಅಲ್ಲಿ ಆರ್ಗ್ಯೂ ಅಥವಾ ಲೈಕ್ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ನೀವು ರೇಸ್ ಮಾಡ್ಬೋದು. ಓಕೆನಾ. ಯಾಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನಾನು ಅದೊಂದು ಕಮೆಂಟ್ನ ನೋಡಿದೆ, ಲಾಸ್ಟ್ ವೀಡಿಯೋಗೆ ಅಮೌಂಟ್ನ ಕೇಳ್ತಾ ಇದ್ದಾರೆ ಅಂತ. ಸೊ ಯಾರಿಗೂ ಕೂಡ ಅಮೌಂಟ್ ಕೊಡಬೇಡಿ ಅನ್ನೋದನ್ನ ನಾನು ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತು. ಸೊ ಅದನ್ನು ಇಲ್ಲಿ ಮಧ್ಯದಲ್ಲೇ ಹ್ಯಾಡ್ ಮಾಡಿದ್ದೀನಿ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಯೋರ್ ಪೇಮೆಂಟ್ ಇಸ್ ಸೆಕ್ಯೂರ್ಡ್ ಬಿಫೋರ್ ಯು ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲಸನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಪೇಮೆಂಟ್ ಸೆಕ್ಯೂರ್ಡ್ ಆಗಿರುತ್ತೆ, ನಾವಿಲ್ಲಿ ಪೇ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಇಲ್ಲಿ ನೋಡಿದ್ರೆ ಎವ್ರಿ ಪ್ರಾಜೆಕ್ಟ್ ಇಸ್ ಪೇಡ್ ಆನ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ನಿಮಗೆ ಪ್ರಾಜೆಕ್ಟ್ ವೈಸ್ ಇಲ್ಲಿ ವರ್ಕ್ನ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಲೈಕ್ 100 pages ಅಥವಾ 50 pages 1 ವೀಕ್ ಒಳಗೆ ಅಥವಾ 5 days ಒಳಗೆ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದು ಒಂದು ಪ್ರಾಜೆಕ್ಟ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಆ ಪ್ರಾಜೆಕ್ಟ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಅಲ್ವಾ, ಅದು ಆನ್ ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಲೈಕ್ ನೀವು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಕೊಟ್ಟು ನೆಕ್ಸ್ಟ್ ಡೇ ಅಮೌಂಟ್ ಬರುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಡೇನೇ ಅಮೌಂಟ್ ಹಾಕ್ತೀವಿ, ನಾವು ಡಿಲೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೈಡೆನ್ಸ್ ಅಟ್ ಎವ್ರಿ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇದೆ ಅಥವಾ ನಿಮಗೆ ಗೊತ್ತಾಗ್ತಾ ಇಲ್ಲ, ನಿಮಗೆ ಪ್ರಾಬ್ಲಮ್ ಆಯಿತು ವರ್ಕಲ್ಲಿ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ನಿಮಗೆ ಎಲ್ಲ ಸ್ಟೆಪ್ಸಲ್ಲೂ ಹೆಲ್ಪ್ ಮಾಡಿಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. ಇನ್ನು ವರ್ಕ್ ಫ್ರಮ್ ಎನಿವೇರ್ ಅವೈಲೇಬಲ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಓಪನಿಂಗ್ ಗ್ಲೋಬಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲಿಂದ ಬೇಕಾದರೂ ಕೆಲಸನ ಮಾಡ್ಬೋದು, ಇಂಡಿಯನ್ಸ್ ಆದರೂ ಮಾಡ್ಬೋದು ಅಥವಾ ಬೇರೆ ಸ್ಟೇಟ್ ಅಥವಾ ಕಂಟ್ರಿಯಲ್ಲಿದ್ದರೂ ಕೂಡ ಇಲ್ಲಿ
ಕೆಲಸನ ಮಾಡ್ಬೋದು. ಇದು ಇಂಡಿಯನ್ಸ್ಗೆ ಮಾತ್ರ ಅಲ್ಲ, ಗ್ಲೋಬಲ್ ವೈಸ್ ಇದು ಓಪನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೂ ಕ್ಯಾನ್ ಜಾಯಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಜಾಯಿನ್ ಆಗ್ಬೋದು ಅಂತ ಕೇಳಿದ್ರೆ ಎನಿವನ್ 18+ ಇಯರ್ಸ್ ಓಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ 18+ ಆಗಿದ್ರೆ ಲೈಕ್ 19, 20, 21 ಏನೇ ಆಗಿದ್ರು ಒಟ್ಟಿನಲ್ಲಿ 18+ ಆಗಿರಬೇಕು, ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ ಗುಡ್ ಟೈಪಿಂಗ್ ಸ್ಪೀಡ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಿರಬೇಕು. ಹಾಗೆ ಗುಡ್ ಟೈಪಿಂಗ್ ಸ್ಪೀಡ್ ಇರಬೇಕು, ತುಂಬ ಬೇಗ ಅಂತ ಅಲ್ಲ ಅಂದರೂ ಒಂದು ಲೆವೆಲ್ಗೆ ನಿಮಗೆ ಟೈಪ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಿಫರ್ ಫಾರ್ ಸ್ಟೂಡೆಂಟ್ಸ್, ಹೌಸ್ ಮೇಕರ್ಸ್, ಪಾರ್ಟ್ ಟೈಮ್ಸ್ ಆ್ಯಂಡ್ ಫ್ರೀಲ್ಯಾನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳ್ದೆ ಅಲ್ಲ, ಲೈಕ್ ಸ್ಟೂಡೆಂಟ್ಸ್ ಆಗಿರೋರು, ಹೌಸ್ ವೈಫ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋವಂಥವ್ರು, ಪಾರ್ಟ್ ಟೈಮಿಗೆ ಸರ್ಚ್ ಮಾಡ್ತಾ ಇರೋವಂಥವ್ರು ಅಥವಾ ರಿಟೈರ್ಡ್ ಪರ್ಸನ್ಸ್, ಮಾಮ್ಸ್, ಅವರೆಲ್ಲರೂ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ. ಸೊ ಕಂಪ್ನಿಯವರು ಕೂಡ ಅದೇ ಹೇಳ್ತಾರೆ, ಪ್ರಿಫರ್ ಅವ್ರನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ, ಲೈಕ್ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ಗಳನ್ನೂ ಕೂಡ ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ವೈ ವೇಟ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಯೋರ್ ಚಾಯ್ಸ್ ಟು ಬಿಲ್ಡ್ ಅ ರಿಯಲ್ ಸೆಕೆಂಡ್ ಇನ್ಕಮ್ ವಿತ್ ಅ ಟರ್ನಿಂಗ್ ಕಂಪನೀಸ್ ಆಪರ್ಚುನಿಟಿ ಸಿನ್ಸ್ 2013 ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಸೆಕೆಂಡ್ ಇನ್ಕಮ್ ಆಗು ಕೂಡ ನೀವು ಸ್ಟಾರ್ಟ್ನ ಮಾಡ್ಬೋದು. ಲೈಕ್ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಇದನ್ನು ಸೆಕೆಂಡ್ ಪಾರ್ಟ್ ಟೈಮ್ ಆಗಿ ಕೂಡ ನೀವು ತೊಗೊಳ್ಬೋದು. ಸಿನ್ಸ್ 2013ಇಂದ ಎಷ್ಟೋ ಜನ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಲಾಟ್ ಯೋರ್ ಫಿಲ್ಲಿಂಗ್ ಫಾಸ್ಟ್, ಡೋಂಟ್ ಮಿಸ್ ಇಟ್ ಔಟ್ ಅಂತ ಕೊಟ್ಟಿದ್ದಾರೆ. ಸೊ ಬೇಗ ಬೇಗ ಫಾರ್ಮ್ಗಳು ಅಥವಾ ವೇಕೆನ್ಸೀಸ್ ಕಂಪ್ಲೀಟ್ ಆಗ್ತಾ ಇದೆ, ಮಿಸ್ ಮಾಡಿಕೊಂಡೆ ನೀವು ಕೂಡ ಅಪ್ಲೈನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೌ ಟು ಅಪ್ಲೈ ಅಂದರೆ ಇಲ್ಲಿ ನಿಮಗೆ 2 ರೀತಿಯಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಒಂದು, ಅವರ ವಾಟ್ಸ್ಯಾಪ್ ನಂಬರ್ ಕೊಟ್ಟಿದ್ದಾರೆ ಅಥವಾ ಕಾಲ್ ಮಾಡೋಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಯಾಪ್ ಮಾಡ್ಬೋದು, ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಅಥವಾ ಕಾಲ್ ಮಾಡಿದರೆ ಆನ್ಸರ್ ಮಾಡಿ ಅವ್ರು ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸ್ ಅಥವಾ ಡೀಟೇಲ್ಸ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನಾನು ನಿಮಗೆ ಹೇಳಿದಾಗೆ ನೋಡ್ಬೋದು, ಒನ್ಸ್ ರಿಜಿಸ್ಟರ್ ಯು ವಿಲ್ ರಿಸೀವ್ ಯುವರ್ ಪರ್ಸ್ನಲ್ ಸಪೋರ್ಟ್ ನಂಬರ್ ಆ್ಯಂಡ್ ಪ್ರಾಜೆಕ್ಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸಲ ನೀವಿಲ್ಲಿ ರಿಜಿಸ್ಟರ್ ಹಾಕ್ತಿದ್ದಾಗೇ ನಿಮಗೆ ನಿಮ್ಮ ಪರ್ಸ್ನಲ್ ಸಪೋರ್ಟರ್ ಯಾರು ಇರ್ತಾರೆ ಅಲ್ವಾ, ಟೀಮ್ ಲೀಡರ್ ಅಥವಾ ಲೈಕ್ ನಿಮ್ಗೆ ಇನ್ಚಾರ್ಜ್ ಯಾರು ಇರ್ತಾರೆ ಅಲ್ವಾ, ಅವರ ಪರ್ಸ್ನಲ್ ನಂಬರ್ ಜೊತೆಗೆ ಪ್ರಾಜೆಕ್ಟ್ ಡೀಟೇಲ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್, ಜೆನ್ಯೂನ್, ಗ್ಯಾರಂಟಿ, ಸ್ಟಾರ್ಟ್ ಯುವರ್ ಜರ್ನಿ ಟುವರ್ಡ್ಸ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಟುಡೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಪಲ್ ಆಗಿದೆ, ಜೆನ್ಯೂನ್ ಆಗಿದೆ, ಹಾಗೆ ಗ್ಯಾರಂಟಿ ಇರುವಂಥ ಕಂಪ್ನಿ. ನಿಮ್ಮ ಜರ್ನಿನ, ಫಿನಾನ್ಸ್ ಜರ್ನಿನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ ರೋಲ್ ನೋಡಿದ್ರೆ ಅದರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು BPM BPO ಅಂತ ಮೆನ್ಷನ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದು ಅದರ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದು ಬಂದು ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ, ಇದು ನೀವು ಪಾರ್ಟ್ ಟೈಮ್ ಆಗು ಕೂಡ ಮಾಡ್ಕೊಬೋದು. ಕ್ಯಾಟಗರಿ ಕೂಡ ಅದರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಎಜುಕೇಷನ್ಸ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು 10th ಪಾಸ್ ಆಗಿದ್ದೀರಾ ಅಥವಾ 12th ಪಾಸ್ ಆಗಿದ್ದೀರಾ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅದ್ರ ಮೇಲೆ ನೀವು ಡಿಗ್ರಿ, ಡಿಪ್ಲೊಮೊ ಏನೇ ಮಾಡ್ಕೊಂಡಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಓಕೆನಾ. ಇನ್ನು ಕೀ ಸ್ಕಿಲ್ಸ್ ನೋಡಿದ್ರೆ ಡೇಟಾ ಆ್ಯಂಡ್ ಟೈಪಿಂಗ್ ಜಾಬ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಥವಾ ನಿಮಗೆ ಟ್ಯಾಲೆಂಟ್ಸ್ ಇದೆ, ಸ್ಕಿಲ್ಸ್ ಇದೆ ಅಂದರೆ ಇಲ್ಲಿ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಲೇಬೇಕಂತಲ್ಲ, ಪ್ಲಸ್ ಆಗುತ್ತೆ. ಹಾಗೆ ಕಾಪಿ ಪೇಸ್ಟ್ ಮಾಡೋದಕ್ಕೆ ಬರುತ್ತೆ ನಿಮಗೆ. ಲೈಕ್ ಗ್ಯಾರಂಟಿ ಟೈಪಿಂಗ್ ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಅಥವಾ ಟೈಪಿಂಗ್ ರಿಲೇಟೆಡ್ ಜಾಬ್ಸ್ನ ನೀವು ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕೆಲಸದ ಬಗ್ಗೆ ಶಾರ್ಟ್ ಆಗಿ ಹೇಳಬೇಕು ಅಂದರೆ ನೀವಿಲ್ಲಿ ಟೈಪ್ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅವರ ಕಡೆಯಿಂದ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲನೂ ಕೂಡ ಗೈಡ್ಲೈನ್ ಸಮೇತ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ನೀವು ಟೈಪ್ ಮಾಡಿ ಕಂಪ್ನಿಗೆ ವಾಪಸ್ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಪರ್ ಪೇಜ್ಗೆ ನಿಮಗೆ 100ಇಂದ 150 ರುಪೀಸ್ವರೆಗೂ ನಾವು ಪೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಪ್ರಾಜೆಕ್ಟ್ಸ್ಗೆ ಅರೌಂಡ್ ನಿಮಗೆ 40,000ಇಂದ 45,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ, ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ಇರೋದಿಲ್ಲ. 18+ ಆಗಿರೋರು ಎಲ್ಲರೂ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ನಿಮ್ಗೆ ಏನಾದ್ರು 12th ಆಗಿದೆ ಅಥವಾ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ ಅಥವಾ ರಿಟೈರ್ಡ್ ಪರ್ಸನ್ಸ್, ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು, ಮದರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ.
ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಅವ್ರು ಕೊಟ್ಟಿರೋವಂಥ ಡೇಟಾನ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಅಷ್ಟೇ, ನಿಮ್ಮ ಸಿಂಪಲ್ ಆಗಿರುತ್ತೆ. ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಥವಾ ಅಲ್ಲಿ ಇರೋದನ್ನ ನೀವು ನೋಡಿಕೊಂಡು ಟೈಪ್ ಮಾಡಿ ಅನ್ನೋದು ನಿಮ್ಮ ಕೆಲಸ ಆಗಿರುತ್ತೆ. ಸಿಂಪಲ್ ಆಗಿರುವಂಥದ್ದು, ಈಸಿ ಆಗಿರುವಂಥ ಕೆಲಸ ಆಗಿರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡಿಕೊಂಡೆ ಇಲ್ಲಿ ಅಪ್ಲೈನ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ 2 ರೀತಿಯಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಒಂದು ನೋಡಿದ್ರೆ ಇಲ್ಲಿ ಅವ್ರು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಅಥವಾ ನೀವು ಇಮೇಲ್ನ ಮಾಡಿದ್ರೆ ಅವರ ಕಡೆಯಿಂದ ರಿಪ್ಲೈ ಬರುತ್ತೆ. ಇನ್ನೊಂದು ನೋಡಿದ್ರೆ ಇಲ್ಲಿ ಅಪ್ಲೈನ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕೂಡ ನೀವು ಅಪ್ಲೈನ ಮಾಡ್ಬೋದು. ಆದಷ್ಟು 2 ರೀತಿಯಲ್ಲಿ ಅಪ್ಲೈನ ಮಾಡಿ. ಸೊ ಯಾರು ಬೇಗ ರೀಚ್ ಆಗ್ತೀರಾ ಅದ್ರ ಕಡೆಯಿಂದ ಅವ್ರಿಗೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರ್ಬೋದು. ಸೊ ಅದಕ್ಕೆ ಅಲ್ಲಿ ನೀವು ಕೊಟ್ಟಿರೋಂಥ ನಂಬರ್ಗೂ ಕೂಡ ನೀವು ಕಾಲ್ ಅಥವಾ ವಾಟ್ಸಪ್ ಮಾಡಿ, ಇಲ್ಲಿ ನಾನು ತೋರಿಸ್ಕೊಡೋ ಹಾಗೆ ಅಪ್ಲೈನ ಕೂಡ ಮಾಡಿ. ಸೊ ಇಲ್ಲಿ ಅಪ್ಲೈನ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ನ ಓಪನ್ ಮಾಡುತ್ತೆ. ಇಲ್ಲಿ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಕಾಪಿ ರೈಟ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಕಾಪಿ ಪೇಸ್ಟಲ್ಲಿ ಅಥವಾ ಟೈಪಿಂಗಲ್ಲಿ ಅಂತ ಕೇಳಿದರೆ, ನಿಮಗೆ ಎಷ್ಟು ಇಯರ್ಸ್ ಇದೆ ಅದನ್ನು ನೀವು ಇಲ್ಲಿ ಲೈಕ್ ಮೆನ್ಷನ್ನ ಮಾಡ್ಬೋದು. ನಿಮ್ಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಜಸ್ಟ್ 0 ಅಂತ ಹಾಕಿ ಅಥವಾ ಫ್ರೆಶರ್ ಅಂತ ನೀವಿಲ್ಲಿ ಮೆನ್ಷನ್ನ ಮಾಡ್ಬೋದು. ಓಕೆನಾ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಟೈಪಿಂಗ್ ಅಂತ ಕೇಳಿದೆ. ಸೊ ನಿಮಗೆ ಕಾಪಿ ಪೇಸ್ಟಲ್ಲಿ ಐಡಿಯಾ ಇಲ್ಲ ಅಂದರೆ ಟೈಪಿಂಗ್ ವರ್ಕಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಮೆನ್ಷನ್ ಮಾಡ್ಬೋದು. ಸೊ ನಿಮಗೆ ಎಷ್ಟು ಇಯರ್ಸ್ ಇದೆ, 1 2 3 ಅಥವಾ 0, ನೀವು ಫ್ರೆಶರ್ ಆಗಿದ್ದೀರ ಅಂದರೆ ಫ್ರೆಶರ್ ಅಥವಾ 0 ಅಂತ ಮೆನ್ಷನ್ ಮಾಡಿ ಇಲ್ಲಿ ಸೇವ್ ಅಂತ ಕ್ಲಿಕ್ನ ಮಾಡಿ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ ಕೊಟ್ಟಿದೆ. ಸೊ ಅದಕ್ಕೂ ಕೂಡ ನೀವಿಲ್ಲಿ ನಿಮಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೀವಿಲ್ಲಿ ಮೆನ್ಷನ್ನ ಮಾಡ್ಬೋದು. ಅದಾದಮೇಲೆ ಥ್ಯಾಂಕ್ ಯು ಅಂತ ಕೊಟ್ಟು ಇಲ್ಲಿ ಅದು ಶೀಟ್ ಕ್ಲೋಸ್ ಆಗ್ತಾ ಇದೆ. ಅದಾದಮೇಲೆ ನೀವಿಲ್ಲಿ ನೋಡಿದ್ರೆ ಅಪ್ಲಿಕೇಶನ್ ಟು ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ನಲ್ಲಿ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ನಾರ್ಮಲ್ ಮೊಬೈಲ್ ನಂಬರ್ಗಾದರೆ ಲೈಕ್ ಅನ್ನೋನ್ ನಂಬರಿಂದ ಕಾಲ್ ಬಂತು ಅಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಕೆಳಗಡೆ ಅವ್ರು ಕೊಟ್ಟಿರೋ ಅಂಥ ನಂಬರ್ ಇದೆ ಅಲ್ವಾ, ಸೊ ಈ ನಂಬರ್ಗೂ ಕೂಡ ನೀವು ಆದಷ್ಟು ವಾಟ್ಸಪ್ ಅಥವಾ ಕಾಲ್ನ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ, ಇನ್ನೂ ವೇಕೆನ್ಸಿ ಇದೆಯಾ ಇಲ್ವಾ ಅಥವಾ ನನಗೆ ಅಪ್ಲೈನ ಮಾಡಿದ್ದೆ ಅನ್ನೋದ್ರ ಬಗ್ಗೆ ನೀವು ಲೈಕ್ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಬಟ್ ನೀವು ಅಪ್ರೋಚ್ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಕಾನ್ಫಿಡೆನ್ಸ್ ಆಗಿ ಆಗಿ ನೀವು ಇಲ್ಲಿ ಮಾತಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ಈಗಲೇ ಅಲ್ಲಿ ಕಾಣಿಸ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.